ಬರುವಂಥ ಶಿಕ್ಷಕರ ಮತ್ತು ಪದವೀಧರ ಚುನಾವಣೆ ಬೆಳಗಾವಿ ಗ್ರಾಮೀಣ, ಚಿಕ್ಕೋಡಿ ಮತ್ತು ಬೆಳಗಾವಿ ನಗರ 3 ಜಿಲ್ಲೆಗಳ ಪೂರ್ವಭಾವಿ ಸಭೆಯ ವೇದಿಕೆ ಮೇಲಿರುವಂಥ ಗ್ರಾಮೀಣ ಬೆಳಗಾವಿ ಅಧ್ಯಕ್ಷರಾದ ವಿನಯ್ ನಾವಲಗಟ್ಟಿ ಅವರೇ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ನಗರ ಜಿಲ್ಲಾ ಅಧ್ಯಕ್ಷರಾದ ರಾಜು ಸೇಠ್ ಅವರೇ, ಎಲ್ಲ ಬ್ಲಾಕ್ ಅಧ್ಯಕ್ಷರೇ, ಕಾರ್ಯಕಾರಿಣಿ ಸಭೆಯ ಸದಸ್ಯರೇ, ಶಿಕ್ಷಕರ ವಲಯದ ಸ್ಪರ್ಧೆ ಮಾಡುವಂಥ ಹಿರಿಯರು ಶ್ರೀ ಪ್ರಕಾಶ್ ಹುಕ್ಕೇರಿ ಅವರೇ, ಪದವಿ ಸ್ಪರ್ಧೆ ಮಾಡಿದಂಥ ಆತ್ಮೀಯರಾದ ಸುನೀಲ್ ಸಂಕ್ ಅವರೇ, ವೀರಕುಮಾರ್ ಪಾಟೀಲ್ ಅವರೇ, ಹಿರಿಯರಾದ ಎ ಬಿ ಪಾಟೀಲ್ ಅವರೇ, ಮಾಂತೇಶ್ ಕೋಜಲ್ಗಿ ಅವರೇ, ಗಣೇಶ್ ಹುಕ್ಕೇರಿ ಅವರೇ, ಸುನೀಲ್ ಹನುಮಣ್ಣವರೇ, ಗಜಾನನ್ ಮುನ್ಸುಳಿ ಅವರೇ, ರಮೇಶ್ ಕುಡ್ಚಿ ಅವರೇ, ರಮೇಶ್ ಹುಟ್ಟಿಗೆ ಅವರೇ, ಮಲ್ಲಪ್ಪ ಮುರುಗೋಡ್ ಅವರೇ, ಅರುಣ್ ಕಟಾಬಳೆ ಅವರೇ, ಇಮ್ರಾನ್ ತತ್ಕೀರ್ ಅವರೇ, ವೇದಿಕೆ ಮೇಲಿನ ಮೃಣಾಲ್ ಅವರೇ, ಎಲ್ಲ ಮುಖಂಡರೇ, ನಮ್ಮ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಪಕ್ಷದ ಬೆನ್ನೆಲುಬು ಸೈನಿಕರಾದಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೇ, ಈಗಾಗಲೇ ಸುಮಾರು 7-8 ಜನ ನಮ್ಮ ಪಕ್ಷದ ಮುಖಂಡರು ಯಾವ ರೀತಿ ಚುನಾವಣೆ ಮಾಡಬೇಕು, ನಮ್ಮ ಕರ್ತವ್ಯಗಳೇನು, ಹಿಂದಿನ ಅನುಭವಗಳು ಮತ್ತು ಬರುವಂಥ ಚುನಾವಣೆಯಲ್ಲಿ ನಮ್ಮ ಪ್ರಾಮುಖ್ಯತೆ ಎದ್ರ ಮೇಲೆ ಇರಬೇಕಂತ ಸಾಕಷ್ಟು ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವು ನಮ್ಮ ಪಕ್ಷದ ಕಾರ್ಯಕರ್ತರು ಒಳ್ಳೆಯ ಸಲಹೆಗಳನ್ನು ನೀಡಿದ್ದಾರೆ. ಅದನ್ನು ಅಭ್ಯರ್ಥಿಗಳು ಕೂಡ ಪಾಲಿಸಿದರೆ ಬಹುಶಃ ನಮಗೆ ಗೆಲ್ಲೋಕೆ ಹೆಚ್ಚು ಅನುಕೂಲ ಆಗ್ತದೆ. ಈ ಚುನಾವಣೆಯ ನಮ್ಮ ಯಾರು ಹೇಳಿದ್ರೆ ಪೂಜಾರಿಯರಾದ ನಂತರ ಬಹುಶಃ ನಮ್ಮ ಜಿಲ್ಲೆಯವರು ಸ್ಪರ್ಧೆ ಮಾಡೋದು ಭಾಳ ದಿನಗಳ ನಂತರ ಶಿಕ್ಷಕರ ಅಭ್ಯರ್ಥಿಗಳಾಗಿ ಭಾಳ ದಿನಗಳ ನಂತರ ನಾವು ಸ್ಪರ್ಧೆ ಮಾಡ್ತಾ ಇದ್ವಿ. ಹಿಂದೆ ಗ್ರಾಜ್ಯುಯೇಟ್ನಿಂದ ಮಾಂತೇಶ್ ಕೌಜಲ್ಗಿಯವರು ಒಂದು ಸಾರಿ ಜಯಶಾಲಿ ಆಗಿದ್ರು. ಸೊ ಎಲ್ಲ ಹಿನ್ನೆಲೆಗಳನ್ನು ಇವತ್ತು ನಾವು ತಳಕ್ಕೆ ಹಾಕಬೇಕಾಗಿದೆ, ನೋಡಬೇಕಾಗಿದೆ. ಅವಾಗ ಯಾವ ರೀತಿ ನಾವು ಗೆದ್ದೀವಿ, ಈ ಗೆಲ್ಲಕ್ಕೆ ನಾವೇನು ಮಾಡಬೇಕಂತ ನಮ್ಮ ಜವಾಬ್ದಾರಿಗಳನ್ನ ನಾವು ಒಪ್ಪಿಸ್ಕೊಳ್ಬೇಕಾಗುತ್ತೆ. ಕೇವಲ ಪ್ರಕಾಶ್ ಹುಕ್ಕೇರಿ ಅವರು ಸಂಕ್ ಅವ್ರು ಮಾಡಲಿಕ್ಕೆ ಆಗೋಲ್ಲ, ನಾವು ಕೂಡ ಮಾಡಲಿಕ್ಕೆ ಆಗೋಲ್ಲ. ನಿಮ್ಮ ಜವಾಬ್ದಾರಿ ಏನು, ಬ್ಲಾಕ್ ಮಟ್ಟದಲ್ಲಿ ಏನು ನಿಮ್ಮ ಜವಾಬ್ದಾರಿ, ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಜವಾಬ್ದಾರಿ ಏನು, ಫ್ರಂಟಲ್ ಅಧ್ಯಕ್ಷರ ಜವಾಬ್ದಾರಿ ಏನು, ಇವೆಲ್ಲ ಹಂಚಿ ಆದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಭಾಳಷ್ಟು ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಬ್ಲಾಕ್ ಅಧ್ಯಕ್ಷರಿಗೆ ನಾವು ಹೆಚ್ಚು ಅಧ್ಯಕ್ಷರ ಜವಾಬ್ದಾರಿ ಕೊಡಬೇಕು. ಕನಿಷ್ಠ ಒಂದು ಬ್ಲಾಕ್ದಲ್ಲಿ 100 ಓಟುಗಳನ್ನು ಕನಿಷ್ಠ ಪಡಿಬೇಕು. ಎಷ್ಟು? 100 ಓಟು. ಸುಮಾರು 36 ಕಾನ್ಸ್ಟಿಟ್ಯೂನ್ಸಿ ಇಂಟು 2 ಅಂದರೆ 7,200 ಓಟು ಕನಿಷ್ಠ ಒಂದು ಬ್ಲಾಕ್ ಅಧ್ಯಕ್ಷರ ಜವಾಬ್ದಾರಿ. ಯಾಕೆ ನಿಮಗೆ ಶಿಕ್ಷಕರ ದಿನನಿತ್ಯ ಸಂಪರ್ಕದಲ್ಲಿರ್ತಾರೆ. ಬ್ಲಾಕ್ ಅಧ್ಯಕ್ಷರಿಗೆ ನಮ್ಮ ZP-ಗಳು, ಎಕ್ಸು, TP, ಗ್ರಾಮ ಪಂಚಾಯತಿ ಸದಸ್ಯರ ಒಂದು ಟೀಮ್ ಮಾಡಿ ಆ ಟೀಚರ್ಗಳಿಗೆ ನೇರವಾಗಿ ನಾವು ಸಂಪರ್ಕ ಮಾಡಬೇಕು. ಅವ್ರನ್ನ ಪ್ರಕಾಶ್ ಹುಕ್ಕೇರಿ ಅವರಿಗೆ, ಸಂಕ್ ಅವರಿಗೆ ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಬಹುಶಃ ಒಂದು ಬ್ಲಾಕಿಗೆ 100 ಶಿಕ್ಷಕರಾದರೆ ಬಹುಶಃ 1 ಲಕ್ಷಕ್ಕಿಂತ ಹೆಚ್ಚಿದೆ ನೀವು. ಯಾಕಂದ್ರೆ ಅದನ್ನು ಇನ್ನೂ ಜಾಸ್ತಿ ಕನಿಷ್ಠ 1000 ಓಟ್ ಆದರೂ ನಾವು ಟಾರ್ಗೆಟ್ ಮಾಡಬೇಕು. ಒಂದು ಬ್ಲಾಕಿಗೆ ಕನಿಷ್ಠ 1000 ಓಟ್ ಆದರೂ ಮಾಡಿದ್ರೆ ಅದು ನಾವು ಗೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳ ಇರಬೇಕನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗಾಗಲೇ ಅಭ್ಯರ್ಥಿಗಳು ಭಾಳ ಸೆರೆ ವೇಗದಲ್ಲಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ. 3 ಜಿಲ್ಲೆ ಕೂಡ ಪ್ರವಾಸ ಮಾಡಿದ್ದಾರೆ. ನಮ್ಮಲ್ಲಿ ಕೂಡ ಹೆಚ್ಚು ಕಮ್ಮಿ ತಾಲೂಕುಗಳಲ್ಲಿ ಕೂಡ ಇವತ್ತು ಪ್ರವಾಸ ಮಾಡಿದ್ದಾರೆ. ಶಿಕ್ಷಕರನ್ನ ಭೇಟಿ ಮಾಡುವಂಥ, ಅವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಪ್ರಕಾಶ್ ಹುಕ್ಕೇರಿ ಅವರು ಮಾಡಿದ್ದಾರೆ. ಸಂಕ್ ಅವರು ಕೂಡ ಅವರು ಪ್ರವಾಸ ಮಾಡಿದ್ದಾರೆ. ಇನ್ನು ನಮ್ಮ ಮೇಲೆ ಜವಾಬ್ದಾರಿ ಭಾಳಷ್ಟಿದೆ. ಶಾಸಕರಿರ್ಬೋದು, ಸ್ವತಂತ್ರ ಅಭ್ಯರ್ಥಿಗಳಿರ್ಬೋದು, ಮಾಜಿ ಶಾಸಕರ ಜವಾಬ್ದಾರಿ ಭಾಳಷ್ಟಿದೆ. ನಿಮ್ಮ ಭಾಗದಲ್ಲಿ ನೀವು ಕೆಲಸ ಮಾಡಿ. ನಿಮ್ಮ ಭಾಗದಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಾವು ಗೆಲ್ಲಲಿಕ್ಕೆ ಯಾವುದೇ ತೊಂದರೆ ಇಲ್ಲ ನನ್ನ ಭಾವನೆ ಆಗಿದೆ. ಮತ್ತು ವಿಶೇಷವಾಗಿ ಈ ದೇಶದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಸರ್ಟಿಫಿಕೇಟು,
ಜನರೇ ನಮಗೆ ಸರ್ಟಿಫಿಕೇಟ್ ಕೊಟ್ಟಾಗ ಇನ್ನು ಯೂನಿವರ್ಸಿಟಿ ಆ ಬೋರ್ಡು ಈ ಬೋರ್ಡು ಅವಶ್ಯಕತೆ ಇಲ್ಲ. ಸರ್ಟಿಫಿಕೇಟ್ ಜನನ ಅವ್ರಿಗೆ 7 ಸಾರಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 7 ಸಾರಿ ಅವ್ರಿಗೆ ಜನ ಸರ್ಟಿಫಿಕೇಟ್ ಕೊಟ್ಟಾಗ ಇನ್ನು ಗ್ರಾಜುಯೇಟ್ ಅದ್ರಾಗ ಇಲ್ಲೇ ಇಲ್ಲ. ಕಾನೂನಲ್ಲಿ ಇಲ್ಲಿ ಏನು ಮಾಡೋದು? ನೀವು ಸ್ಪರ್ಧೆ ಮಾಡೋ ಡಿಗ್ರಿ ಬೇಕಂತಿದ್ರೆ ಅದು ಮಾತು ಬೇರೆ. ಅದ್ರಾಗ ಇಲ್ಲೇ ಇಲ್ಲ. ಕಾನೂನಿನಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡ್ಬೇಕಂತಿದೆ. ಏನು ಕಲೀಲಿದ್ದಾವ ಮಾಡ್ಬೋದು ಅದು. ಯಾಕಂದ್ರೆ ಅದ್ರಲ್ಲಿ ಏನಿಲ್ಲ ಅಂದ್ರೆ ಏನು ಬ್ಲ್ಯಾಂಕ ಇದೆ. ಅದ ಓಟ್ ಹಾಕೋರು ಗ್ರಾಜುಯೇಟ್ ಬೇಕಾ? ನಿಲ್ಲವ್ರಿಗೆ ಯಾವುದಂತ ಹೇಳಿಲ್ಲ ಅವ್ರಿಗೆ. ಬೇಕಾದ್ರೆ ಅವ್ರದ್ದೇ ಸರ್ಕಾರ ಇದೆ, ಬೇಕಾದ್ರೆ ಮುಂದಿನ ಸಾರಿ ಬದಲಾವಣೆ ಮಾಡಲಿ. ಯಾಕಂದ್ರೆ MA ಬೇಕಂತ ಅವರೇ ಮಾಡಲಿ. MA PhD ಲಂಡನ್ನಾಗ ಹೋಗಿದ್ರು, ಅಲ್ಲಿ ಹೋಗಿದ್ರು, ಬರ್ಕೊಳ್ಬೇಕಾರೆ ಎಷ್ಟು ಬರೀತಾರೆ ಬರಲಿ. ಈಗಂತ ಇಲ್ಲ ಅದು. ಈಗಂತ ಓಟ್ ಹಾಕೋರು ಗ್ರಾಜುಯೇಟ್ ಬೇಕಂತ ಹೇಳ್ಯಾರ. ಅದನ್ನ ಯಾರು ಹೇಳಿಲ್ಲ. ನಿಲ್ಲವ್ರು ಯಾರಂತ ಸ್ಪೆಸಿಫಿಕ್ ಆಗಿ ಇಲೆಕ್ಷನ್ ಕಮಿಷನು ಹೇಳಿಲ್ಲ. ಹಿಂಗಾಗಿ ನಾವು ನಿಲ್ಲಕ್ಕೆ ಅದರ ಹತ್ರ ಪ್ರಶ್ನೆ ಬರೋಲ್ಲ. ಅವ್ರು 7-8 ಸಾರಿ 3 ಸಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. 1 ಸಾರಿ MLC ಇಲ್ಲ, 1 ಸಾರಿ 2 ಸಲ MLC 1 ಸಾರಿ. ಮತ್ತು MLA ಸಾಕಷ್ಟು ಕೆಲಸ ಮಾಡಿದ್ರೆ ಅದೇ ಅವ್ರ ಸರ್ಟಿಫಿಕೇಟ್. ಅದಕ್ಕಿಂತ ಹೆಚ್ಚು ಸರ್ಟಿಫಿಕೇಟು ಆ ಥರದ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಮತ್ತು ಅವ್ರ ಕೆಲಸದ ಸರ್ಟಿಫಿಕೇಟ್ ಕೂಡ ಸಾಕಷ್ಟು ಅವ್ರು ಕೆಲಸ ಮಾಡಿದ್ದಾರೆ ಅವ್ರ ಭಾಗದಲ್ಲಿ. ಅವ್ರಿಗೆ ಯಾವುದನ್ನಪ್ಪ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರಿಗೇನೋ ಹೇಳಬೇಕಾಯಿತು, ಅವ್ರಿಗೇನು ವಿಷಯ ಇಲ್ಲ. BJP ಅವ್ರಿಗೆ ಏನೋ ವಿಷಯ ಇಲ್ಲ ಅಂತ ಯಾವುದೋ ಒಂದು ಸುಮ್ಮನೆ ಕೆಲಸ ಹೇಳಿದ್ದಾರೆ. ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಭ್ರಷ್ಟಾಚಾರ 40ರಿಂದ ಈಗ 50 ಜಂಪ್ ಆಗಿದೆ. 50% ಹೋಗಿದೆ. ಮೊನ್ನೆ ನಮ್ಮದೊಂದು ಸದನ ಸಮಿತಿ ಲಿಂಗಸೂರಿಗೆ ಹೋಗಿದ್ರು. ಲಿಂಗಸೂರಿಗೆ ಆಲ್ಮೋಸ್ಟ್ ಡಬಲ್ 400-700 ಕೋಟಿ ಇದ್ದರೆ 50% ಅದ್ರಾಗ ಭ್ರಷ್ಟಾಚಾರ ಆಗಿದೆ. ಅದ್ರಾಗ BJP ಸದಸ್ಯರು ಅದರ ಕಮಿಟಿಯಲ್ಲಿ ಅವರೇ ಅದನ್ನು ತನಿಖೆ ಮಾಡ್ತಿದ್ದಾರೆ. ಹೀಗಾಗಿ 40 ಹೋಗಿದೆ. ಈಗ ಏನಿದ್ರು 50%ಕ್ಕೆ ಮುಟ್ಟಿದೆ. ಚುನಾವಣೆ ಬಂದಾಗ 100% ಆದರೂ ಏನು, ಯಾಕೆ ಚುನಾವಣೆ ಮಾಡಬೇಕಲ್ಲ ಅವರು. ಮತ್ತು ಚುನಾವಣೆ ಆದಮ್ಯಾಗ ಅವ್ರಿಗೆ ಒಂದು 5-6 ಸೀಟ್ ಕಡಿಮೆ ಬಿದ್ದರೆ ಅದಕ್ಕೆ 30 ಕೋಟಿಗೆ ಪರ್ಚೇಸ್ ಮಾಡಬೇಕು. ಅದನ್ನೆಲ್ಲ ದುಡ್ಡು ಈಗ ಕೂಡಿಸಿಡಬೇಕಾಯ್ತು. 30 crores ಪ್ಲಸ್ ಮಂತ್ರಿ. ಸೊ ಹಿಂಗಾಗಿ ಅವ್ರಿಗಿಂತ ಆ ಥರದ ಅವಶ್ಯಕತೆ ಐತಿ. ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ಅವರು. ಅವ್ರೇನೋ ಸರ್ಟಿಫಿಕೇಟು ಡಿಗ್ರಿ ಅಂತ ಹೇಳಿದ್ದಾರೆ. ಆ ಥರ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಕೊಡೋದು ಅವಶ್ಯಕತೆ ಅಂತ ನನ್ನ ಭಾವನೆ. ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾ ಹೇಳ್ದಂಗೆ ನಿಮ್ಮ ಬ್ಲಾಕ್ ಅಧ್ಯಕ್ಷ ನೇತೃತ್ವದಲ್ಲಿ ಒಂದು ಸ್ಟ್ರಾಂಗ್ ಕಮಿಟಿ ಆಗಬೇಕು. ಮಾಜಿ ಜಿಲ್ಲಾ ಪಂಚಾಯತಿಗಳು ಅಥವಾ ಹಿಂದಿನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಮಿನಿಮಮ್ 100 ಓಟನ್ನು ಹಾಕ್ಸ್ಬೇಕು ನೀವು. ಟೀಚರ್ನನ್ನು ಅಷ್ಟು ಸಂಪರ್ಕದಲ್ಲಿ ಇರ್ತಾರೆ. ನಿಮ್ಮ ಖಾಸಗಿ ಸಂಸ್ಥೆಗಳಿದೆ, ಸರ್ಕಾರಿ ಶಾಲೆಗಳಿದೆ. ನಿಮ್ಗೆ ಅಷ್ಟು ಮಾಡ್ಲಿಕ್ಕೆ ಶಕ್ತಿ ಇದೆ. ನಾವೇನು ಭಾಳ ಹೇಳ್ತಾ ಇಲ್ಲ. 100 ನಿಮಗೆ ಟಾರ್ಗೆಟ್ ಕೊಡ್ತಾ ಇದ್ವಿ. ಅಷ್ಟನ್ನು ಇವತ್ತಿನಲ್ಲೇ ನೀವು ಹೆಚ್ಚು ಗಮನ ಕೊಡಿ. ಲಿಸ್ಟ್ ಮಾಡಿ. ಇದಕ್ಕೆ ಯಾವ್ದು ಹೇಳಿದ್ರು ನಾವು ಎಷ್ಟು 130 ಮಂದಿ ಮೀಟಿಂಗ್ ಮಾಡಿದ್ವಿ ಅಂತ. ಸೊ ಆ ರೀತಿ ನೀವು ಹೆಚ್ಚು ಟೀಚರ್ಗೆ ಹೋಗಿ ಭೇಟಿಯಾಗಿ, ಅದೇ ರೀತಿ ಗ್ರ್ಯಾಜುಯೇಟ್ ಕೂಡ ಭೇಟಿಯಾಗುವಂಥ ಕೆಲಸ ತಾವು ಮಾಡ್ತೀರಿ ಅನ್ನೋ ಮಾತನ್ನು ಹೇಳುತ್ತಾ, ತಮ್ಮ ಜವಾಬ್ದಾರಿ ಭಾಳ ಇದೆ. ಮೊನ್ನೆ ನಾವು ಚಂದ್ರರಾಜ್ ಹಟ್ಟಿಯೊಳನ್ನ ಗೆಲ್ಲಿಸಲಿಕ್ಕೆ ಕಾರ್ಯಕರ್ತರ ಪಾತ್ರ ಭಾಳ ಇದೆ. ಮುಖಂಡರ ಪಾತ್ರ ಭಾಳ ಕಡಿಮೆ, ಕಾರ್ಯಕರ್ತರ ಪಾತ್ರ ಹೆಚ್ಚಿರೋದ್ರಿಂದ ನಾವು ಅಷ್ಟು ಅಂತರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಆ ಶ್ರೇಯಸ್ ಎಲ್ಲ ಹೋದರೆ ನಿಮಗೆ ಹೋಗ್ಬೇಕು, ನಮಗೆ ಯಾರಿಗೆಲ್ಲ ಹೇಳ್ತಾರೆ ಅಷ್ಟೇ. ಕಾರ್ಯಕರ್ತರ ಅದು ಗೆಲುವಾಗಿದೆ. ಸೊ ಈ ಚುನಾವಣೆಯಲ್ಲಿ ಕೂಡ ನೀವು ಕಾರ್ಯಕರ್ತರ ಚುನಾವಣೆ ಆಗಿದೆ. ನಾಡು ಕೂಡ ಮುಂಚೆ ಈ ಶಿಕ್ಷಕರಿಗೂ ಪ್ರಕಾಶ್ ಹುಕ್ಕೇರಿಗೆ ಏನು ಸಂಬಂಧ ನಾವು ಚಿಂತನೆ ಮಾಡಿದ್ವಿ. ಇವ್ರಿಗೆ ಅದಕ್ಕೆ ಏನು ಸಂಬಂಧ, ಯಾಕೆ ನಿಂತರ ನಾವು ಚರ್ಚೆ ಆಯ್ತು. ಇದ್ರ ಅವಶ್ಯಕತೆ ಯಾಕೆ ಮಾಡಿದ್ರು, MP ಮತ್ತು ನಿಲ್ಲಕ್ಕೆ ಅವಕಾಶ ಅಂತ. ಆದರೆ ಈಗ ನಮ್ಮ ಭಾಳಷ್ಟು ಜನ ಭೇಟಿಯಾಗಿದ್ದಾರೆ. ಚುನಾವಣೆ ಅಂದರೆ ಒಂದು ಆರ್ಟ್ ಇದ್ದಂಗೆ, ಕಲೆ ಇದು. ಚುನಾವಣೆ ಭಾಳ ಊಟ ಮಾಡಿದ್ರೆ ಶಕ್ತಿ ಬರ್ತೈತೆ ಅಲ್ಲ, ಭಾಳ ರೊಟ್ಟಿ ತಿಂದ್ರೆ ಕುಸ್ತಿ ಶಕ್ತಿ ಬರ್ತೈತೆ, ಕುಸ್ತಿ ಹಿಡಿಬೇಕಂತಲ್ಲ. ಇದಕ್ಕೆ ಆರ್ಟ್ ಇದ್ದಂಗೆ ಚುನಾವಣೆ, ಅದು ಕಲೆ. ಅವ್ರು ಸಾಕಷ್ಟು ಚುನಾವಣೆ ಮಾಡಿದ್ದಾರೆ. ಸೊ ಈಗಾಗಲೇ ಸಾಕಷ್ಟು ಅವರು ಶಿಕ್ಷಣ ಸಂಸ್ಥೆಗೆ ಭೇಟಿಯಾಗಿದ್ದಾರೆ. ಆಸಕ್ತಿ ಇರಬೇಕು. ಚುನಾವಣೆ ಅಂದರೆ ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಅಷ್ಟೇ ಚುನಾವಣೆ. ಸೊ ಅದಿದೆ ಅವರಲ್ಲಿ. ಹೀಗಾಗಿ ನಾವು ಕೂಡ ನಮ್ಮ ಶಕ್ತಿಯನ್ನು ಅವ್ರಿಗೆ ಜೊತೆಗೆ ಕೂಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಮತ್ತು ನಿಮ್ದೇನಿದೆ ವೇದಿಕೆ ಮಂತ ಲೀಡರು ಕೆಳಗೆ ಕೂತವರು, ಮತ್ತು ಈಗ ಚುನಾವಣೆ ಆದಮ್ಯಾಗ ಸಿಗಬೇಡ್ರಂತೆ ನೀವು ಹೋಗಿ ಕೆಲಸಕ್ಕೆ ಹತ್ತಬೇಕು.
ಇಲ್ಲ ವಾಟ್ಸಪ್ದಾಗ ನಾವು ತೋರಿಸ್ಕೊಂತೀವಿ ನಾವು ಇದ್ದೀವಿ ಅಂತ ಅಷ್ಟೆಲ್ಲ ಸೀರಿಯಸ್ ಆಗಿ ನಿಮ್ಮ ಭಾಗದಲ್ಲಿ ಕೆಲಸ ಮಾಡಬೇಕು. ಒಬ್ಬರೇ ಆದರೂ ಕೂಡ ಅವ್ರಿಗೆ ಫೋನಲ್ಲಿ ಹೇಳಿ, ಮನವರಿಕೆ ಮಾಡಿ, ಒಂದು 10 ಜನಕ್ಕೆ ಡೈಲಿ ಫೋನ್ ಮಾಡಿ ಹೇಳ್ಬೋದು ನೀವು ಶಿಕ್ಷಕರಿಗೆ, ನಮ್ಮ ಶಾಸಕರು ಮಾಜಿ ಶಾಸಕರು ಅದನ್ನು ಕೆಲಸ ಮಾಡಿ ಗೆಲ್ಲಲಿಕ್ಕೆ ಸಂಪೂರ್ಣವಾದ ಅವಕಾಶ ಇದೆ. ಯಾಕಂದರೆ ಬೆಳಗಾವದಲ್ಲಿ ಆವಾಜಾದರೆ ಹೆಚ್ಚು ಆವಾಜ್ ಆಗಿದೆ ರಾಜ್ಯದಲ್ಲಿ. ಬೆಳಗಾವದಾಗ ಗೆಲ್ಲೋದ್ರಿಂದ ಹೆಚ್ಚು ಆವಾಜ್ ಆಗುತ್ತೆ, ಅದಕ್ಕೆ ಹೆಚ್ಚು ಆವಾಜ್ ಮಾಡುವಂಥ ಪ್ರಯತ್ನ ಮಾಡೋಣ. ಬೆಳಗಾವದಾಗ ಗೆದ್ದರೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಕೊಡ್ತಾರೆ ರಾಜಕೀಯದಲ್ಲಿ. ಅದಕ್ಕೆ ಗೆಲ್ಲಲಿಕ್ಕೆ ನಮಗೆ ಅವಕಾಶ ಇದೆ. ತಾವು ಖಂಡಿತವಾಗಿ ಪ್ರಕಾಶ್ ಹುಕ್ಕೇರಿ ಅವರು ಸಂಘ ಅವರ ಪರವಾಗಿ ನೀವೆಲ್ಲ ಕೆಲಸ ಮಾಡಿದ್ರಿ. ನಾವು ಕೂಡ ಬಿಜಾಪುರ, ಬಾಗಲಕೋಟೆ ಎಲ್ಲ ಜಿಲ್ಲೆಗೆ, ಎಲ್ಲ ತಾಲೂಕು ಕೂಡ ನಾವು ಪ್ರವಾಸ ಮಾಡ್ತೀವಿ. ಇಲ್ಲಿಯೂ ಕೂಡ ತಾಲೂಕು 5 ಪ್ರವಾಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ತಾವು ಖಂಡಿತವಾಗಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಮತ್ತು ಸಂಘ ಅವರಿಗೆ ನಿಮ್ಮ ಆತ್ಮೀಯ ಬೆಂಬಲವನ್ನು ಕೊಡ್ತಾರೆ ಅಂತೇಳಿ ನನ್ನ ಮಾತು ಮುಗಿಸು. ನಮಸ್ಕಾರ ಎಲ್ಲರಿಗೂ. ದಯವಿಟ್ಟು ಎಲ್ಲ ಕಾರ್ಯಕರ್ತರು